ಈಗ ಈ ಸರ್ಕಾರಗಳಲ್ಲಿ ಮೊದಲನೇದಾಗಿ ಎಲೆಕ್ಷನ್ಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಹೋಗ್ಬೇಕಾಗಿತ್ತು. ಈಗ ಆಲ್ರೆಡಿ ಮತ್ತು ಗ್ರಾಮ ಪಂಚಾಯತಿಗಳು ಮತ್ತು ಪುರಸಭೆ ನಗರಸಭೆಗಳು ಮುಗಿದಿದ್ದಾವೆ, ಅವಧಿಗಳನ್ನು ಮುಗಿದಿದ್ದಾವೆ. ಈಗ ಅದು ಕೂಡ ಅತಿ ಶೀಘ್ರವಾಗಿ ತಗೊಂಡು ಒಂದು ಬಾಡಿ ಯಾವುದೇ ಆಗಲಿ ನಗರಸಭೆ ಮತ್ತು ಪುರಸಭೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಈಗ ಸದಸ್ಯರ ನಿರ್ದೇಶನದ ಮೇರೆಗೆ ಅವರು ಒಂದು ಅಧಿಕಾರವನ್ನು ತೆಗೆದುಕೊಂಡು ಹೋದರೆ ಚೆನ್ನಾಗಿರುತ್ತೆ. ಈಗ ಯಾರಾದರೂ ಕೇಳಬೇಕಾತಂತಂದರೆ ಅಧಿಕಾರಿಗಳ ಹತ್ರ ಯಾರು ಕೇಳೋಕ್ಕೆ ಹೋಗಲ್ಲ. ಈಗ ಗ್ರಾಮ ಪಂಚಾಯತಿ ಆಯಿತು, ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರನ್ನು ನಮ್ಮಲ್ಲಿ ಈ ತೊಂದರೆ ಇದೆ ಅಂತೇಳಿ ಹಲವಾರು ಸಮಸ್ಯೆಗಳನ್ನು ಅವರು ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ ಮತ್ತು ಅಧ್ಯಕ್ಷರ ಹತ್ರ ಹಂಚಿಕೊಳ್ಳುತ್ತಾರೆ. ಪುರಸಭೆಯಲ್ಲಿ ಕೂಡ ಅದೇ ಥರನೇ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಯಾವುದೇ ಸಮಸ್ಯೆ ಇದ್ದರೂ ಆ ಪುರಸಭೆ ಸದಸ್ಯರನ್ನು ಜೊತೆಗೂಡಿಕೊಂಡು ಅವರಿಗೆ ತಮ್ಮ ಸಮಸ್ಯೆಗಳನ್ನು ಆಲಿಸ್ತಾರಂತ ತಿಳ್ಕೊಂಡು ಅವರಿಗೆ ಕೇಳ್ತಾರೆ ಸರ್. ವಿಳಂಬ ಆಗಲಿಕ್ಕೆ ಈಗ ಆದರೆ 2 ಸಲ ಅವಧಿ ಮುಗೀತು. 5 ವರ್ಷಕ್ಕೆ ಒಂದೊಂದು ಅವಧಿ ಬಂದ್ರೂ ಈ 2 ವರ್ಷ ಮುಗಿದ್ರೂ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಸರ್ಕಾರ ಕ್ಯಾರೆ ಅಂತ ಇಲ್ಲ. ಈಗ ಆದಷ್ಟು ಶೀಘ್ರದಲ್ಲಿ ಅವರು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯನ್ನು ಘೋಷಣೆ ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಆ ಸದಸ್ಯರುಗಳು ಇದ್ದರೆ ಮಾತ್ರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ತವೆ. ಮತ್ತು ಎಲ್ಲ ಹಳ್ಳಿಗಳಲ್ಲಿ ಕೂಡ ಕೆಲಸಗಳು ಯಾವ್ಯಾವ ಆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುದಾನ ಏನು ಬರುತ್ತೆ ಆ ಅನುದಾನದಲ್ಲಿ ಅವರವರಿಗೆ ಕೆಲಸ ಮಾಡಿಕೊಡಲು ಅನುಕೂಲ ಆಗುತ್ತೆ. ಸಾರ್ವಜನಿಕರು ಕೂಡ ಒಂದು ಒಳ್ಳೆಯ ಅನುಕೂಲ ರೀತಿಯಿಂದ ಆಗುತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳುತ್ತದೆ. ಮೊದಲನೇದಾಗಿ ಹೇಳ್ಬೇಕಂತಂದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾವು BJP ಶಾಸಕರಿದ್ದ ಸಂಬಂಧ ಆ ಕಾಂಗ್ರೆಸ್ ಶಾಸಕರಿಗೂ ದುಡ್ಡು ಬಿಡುಗಡೆ ಮಾಡಿಲ್ಲ, ನಮ್ಮ BJP ಶಾಸಕರಿಗೂ ಕೂಡ ದುಡ್ಡು ಬಿಡುಗಡೆ ಮಾಡಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲೇ ರಾಜಧಾನಿಯಲ್ಲೇ ಒಂದು ಪುಟ್ಟಿ ಮಣ್ಣು ಹಾಕೋಕ್ಕೆ ಆಗ್ತಾಯಿಲ್ಲ, ಅವರಿಗೆ ಗುಂಡಿ ಮುಚ್ಚೋಕ್ಕೆ ಆಗ್ತಾಯಿಲ್ಲ. ಗುಂಡಿ ಮುಚ್ಚದ ಸರ್ಕಾರ ಅಂತೇಳಿ ನಮ್ಮ BJP ಎಲ್ಲ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಲವಾರು ಸಲ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದ್ರೂ ಯಾವ ಹಂತದಲ್ಲಿಯೂ ಕಾಮಗಾರಿ ಪ್ರಾರಂಭವಾಗಿಲ್ಲ. ಅದೇ ರೀತಿಯಿಂದ ಕೂಡ ಅಲ್ಲೇನೋ ರಾಜಧಾನಿಯಲ್ಲಿದೆ ಅದೇ ರೀತಿಯಿಂದ ಕೂಡ ಇಲ್ಲಿ ತಾಲೂಕಾ ಮಟ್ಟದಲ್ಲಿ ಅದೇ ರೀತಿಯಿಂದನೇ ಇದೆ. ಈ ನಮ್ಮ ಶಾಸಕರು ಆಲ್ರೆಡಿ 3 ಸಲ ಶಾಸಕರಾಗಿದ್ದಾರೆ. 3 ಸಲ ಶಾಸಕರಾದ್ರೂ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ಎತ್ತಿದ ಕೈ. ಅವರು ಅಕಸ್ಮಾತ್ ಸರ್ಕಾರದ್ದು ಬರುತ್ತೆ ಅಂತಂತ ಕಾಯ್ದು ನೋಡುವ ಇಲ್ಲ. ಅವರು ತಮ್ಮ ಸ್ವಂತ ದುಡ್ಡಾದ್ರೂ ಕೊಟ್ಟು ಮೊನ್ನೆ ತಾನೇ ಹುನಕುಂಡಿ ಗ್ರಾಮದಲ್ಲಿ ಹೋದಾಗ ಸರ್ಕಾರದಲ್ಲಿ ದುಡ್ಡಿಲ್ಲಪ್ಪ, ನನ್ನ ವೈಯಕ್ತಿಕ ನನ್ನ ಸಂಬಳದಲ್ಲಿ ಶಾಸಕರಿಗೆ ಏನು ನನಗೆ ಇದು ನೀಡುತ್ತದೆ, ಸಂಬಳ ಕೊಡ್ತಿದೆ, ಆ ಹಣದಲ್ಲಿ ನಾನು ನಿಮಗೆ ದೇವಸ್ಥಾನ ಅಭಿವೃದ್ಧಿಗೆ ಹಣ ಕೊಡ್ತೇನೆ ಅಂತಂದು ಸ್ವತಃ ತಮ್ಮ ಇದರಲ್ಲೇ ಬರ್ತಕ್ಕಂಥ ಹಣದಲ್ಲಿ ಕೊಟ್ಟಿದ್ದಾರೆ. ಇನ್ನು ಹೇಳೋದಾದರೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಇಷ್ಟು ಬಜೆಟ್ ಇದೆ. ಆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಜೆಟ್ನಲ್ಲಿ ಶಾಸಕರು ಮೂಲಭೂತ ಸೌಕರ್ಯಕ್ಕಾಗಿ ರಸ್ತೆ ಮತ್ತು ಕುಡಿಯುವ ನೀರು ಮತ್ತು ಹಾಗೂ ಹೈಮಾಸ್ಕ್ ಲೈಟ್ಗಳು ಈ ಒಂದು 3ಕ್ಕೆ ಪ್ರಾತಿನಿಧ್ಯ ಕೊಟ್ಟು ಪ್ರತಿಯೊಂದು ನಮ್ಮ ಹಳ್ಳಿಲಿದ್ದ ಬಂದ ಗ್ರಾಮಸ್ಥರಿಗೆ ಎಲ್ಲರಿಗೆ ಹೇಳಿ, ಸರ್ ನಮ್ಮಲ್ಲಿ ಚರಂಡಿ ಇಲ್ಲ ಸರ್ ಮತ್ತು ಅಡ್ಡಾಡೋಕ್ಕೆ ರೋಡ್ ಇಲ್ಲ, ತೊಂದರೆ ಇದೆ ಅಂತಂದು ಕೂಡಲೇ ಆ ಅನುದಾನದಲ್ಲಿ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಅನುದಾನದಲ್ಲಿ CC ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿಂದಾಗಿರ್ಬೋದು ಮತ್ತು ಹೈಮಾಸ್ಕ್ ದ್ವೀಪಗಳನ್ನು ಈ ರೀತಿಯಿಂದ ಈ ಸಲ 2.5 ವರ್ಷದ ಕಾಲಾವಧಿಯಲ್ಲಿ 2.5 ವರ್ಷ ಕೂಡ ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಅವರು CC ರೋಡು ಇವೆಲ್ಲ ಕೆಲಸಗಳ ಕಾಮಗಾರಿಗಳನ್ನು ಮಾಡ್ತಾಯಿದ್ದಾರೆ ಸರ್. ನಿರುದ್ಯೋಗ ಸಮಸ್ಯೆ ಭಾಳ ಇದೆ ಸರ್ ನಮ್ಮಲ್ಲಿ. ಕಡು ಬಡತನದಿಂದ ಈ ನಮ್ಮ ತಾಲೂಕಿದೆ. ಅವರೆಲ್ಲರೂ ಬಾಂಬೆ, ಪುಣೆ, ಬೆಂಗಳೂರು ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಅವರಿಗೂ ಸೌಕರ್ಯ ಆಗಲಂತೇಳಿ ಅವರು ಶಾಸಕರು ಇಲ್ಲಿ ತಮ್ಮ ಚುನಾವಣೆ ಅವಧಿಯಲ್ಲಿ ಒಂದು ಗಾರ್ಮೆಂಟ್ಸನ್ನು ಇಲ್ಲಿ ನಮಗೆ ಕೊಡ್ರಿ ಅಂತಂತಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಇಲ್ಲಿವರೆಗೂ ಸರ್ಕಾರ ಏನು ಕ್ಯಾರೆ ಅಂತ ಇಲ್ಲ ಅವ್ರಿಗೆ. ಈ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಂಡು ಇಲ್ಲೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಆಗಿರ್ಬೋದು ಹಾಗೂ ಇನ್ನಿತರ ಯಾವುದೇ ಕೈಗಾರಿಕಾ ಮೂಲಭೂತ ಸೌಕರ್ಯಗಳನ್ನು ನಮ್ಮ ತಾಲೂಕಲ್ಲಿಂದ ಗುಳೆ ಹೋಗಲಾರ್ದಂಗೆ ನಮ್ಮ ತಾಲೂಕದಲ್ಲೇ ದುಡಿಯುವಂಥ ಕೈಗಾರಿಕೆ ಕೇಂದ್ರಗಳನ್ನು ಸ್ಥಾಪನೆ ಆಗಬೇಕು. ಅದು ನಮ್ಮ ಶಾಸಕರ ಆಸೆ ಇದೆ. ಅವರ ಆಸೆಯ ಪ್ರಕಾರ ಕೈಗಾರಿಕೆ ಮತ್ತು ಎಲ್ಲ ಇಲ್ಲೇ ಆಗಲಿ ಅಂತೇಳಿ ಆಶಿಸುತ್ತೇನೆ ಸರ್. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.